ಅದೇ ರೀತಿಯಾಗಿ ನಾವು ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದಲ್ಲಿರುವ ನಮ್ಮ ತಂದೆಯ ದೇವರೇ, ಏಸಪ್ಪ, ಈ ಒಂದು ಒಳ್ಳೆ ಸಮಯದಲ್ಲಿ ದೇವರೇ ಆರಾಧನೆ ಮಾಡ್ಲಿಕ್ಕೆ ದೇವರೇ ನಿಮ್ಮ ಕೃಪೆಯಿಂದ ಅಪ್ಪ ತುಂಬಿಸಿ ನಡೆಸಿದ್ದಕ್ಕಾಗಿ ಸ್ತೋತ್ರ ದೇವರೇ. ಅಪ್ಪ, ವಿಶೇಷವಾಗಿ ಕರ್ತನೆ, ನಿಮ್ಮ ವಾಕ್ಯಗಳನ್ನ ಕೇಳಲಿಕ್ಕೂ, ಅದನ್ನ ಜ್ಞಾನ ಮಾಡ್ಲಿಕ್ಕೂ ಅಪ್ಪ, ಅದನ್ನ ನಮ್ಮ ಜೀವಿತದಲ್ಲಿ ಮುದ್ರೆ ಮಾಡ್ಕೊಳ್ಳಿಕ್ಕೂ ದೇವರೇ ಹೋಗ್ತಿರುವಾಗ ನೀನ್ ತಾನೇ ನಿನ್ನ ಪರಿಶುದ್ಧಾತ್ಮನ ಬಲದ ಕರ್ತನೆ ನಮ್ಮನ್ನು ತುಂಬಿಸು. ಯಾಕೆಂದ್ರೆ ನಿಮ್ಮ ವಾಕ್ಯ ಹೇಳುತ್ತದೆ, ಕಿವಿಯುಳ್ಳವನು ಕೇಳಲೆಂಬುದಾಗಿ. ಅಪ್ಪ, ನಾವೆಲ್ಲರೂ ಸರಿಯಾದ ಕಿವಿಯುಳ್ಳವರಾಗಿ ಕೇಳಿ ಆ ವಾಕ್ಯವನ್ನು ದೇವರೇ ಅಪ್ಪ ಸತ್ಯಕ್ಕೆ ತಕ್ಕಾಗಿ ನಾವು ಗ್ರಹಿಸ್ಕೊಂಡು ಅದನ್ನು ಬಲವಾಗಿ ಇಟ್ಕೊಂಡು ಅಪ್ಪ ಲೋಕದ ಸುವಾರ್ಥೀಕರಣದಲ್ಲಿ ನಮ್ಮನ್ನು ಉಪಯೋಗಿಸ್ಕೊಳ್ಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ ದೇವರೇ. ಅದೇ ರೀತಿಯಾಗಿ ಕರ್ತನೆ ಅಪ್ಪ, ವಾಕ್ಯ ಕೊಡುವಂತ ನಿಮ್ಮ ಸೇವಕರನ್ನು ಕೂಡ ಮುಟ್ಟಿರಿ, ಬಲಪಡಿಸಿರಿ. ಮಗನನ್ನು ಕೂಡ ನಿನ್ನ ಪರಿಶುದ್ಧಾತ್ಮನ ಬಲದಿಂದ ಕರ್ತನೆ ವಾಕ್ಯದ ಭಾಗದಲ್ಲಿ ಇದು ನಡ್ಸ್ಕೊಡ್ಬೇಕೆಂಬುದಾಗಿ ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇನೆ ನನ್ನ ಜೀವಳ ತಂದೆಯ ದೇವರೇ, ಆಮೆನ್. Amen. Praise the Lord. So sorry, I forgot to give you guys the introduction for this message. So ಈ ಒಂದು ಪಾಠದ ಪರಿಚಯವನ್ನ ಕೊಡೋದ್ರಲ್ಲಿ ನಾನು ತಡ ಮಾಡಿದೆ. Today I will just give in English, but when you listen to the translation, you can make your own notes and then we will prepare the proper translation. ಹಾಗೆ ಸೊ ಇವತ್ತು ನಾನು ನಿಮಗೆ ಇಂಗ್ಲಿಷ್ ನೋಟ್ಸ್ ತೋರಿಸ್ತೀನಿ. ಅದನ್ನ ನೀವು ನಿಮ್ಮ ಸ್ವಂತ ಭಾಷೆಯಲ್ಲಿ ಬರ್ಕೋಬಹುದು. So Pastor, you can just open just show the title so we can see the title. Is it okay on the share screen? Yeah, will you share in English? I will share in English, but just if you share the title so they can see the title. Don't lose hold of the title. Both cannot share. You can share. I mean your share screen with the... Yes. I mean, I will share in English just talking, but not the screen. Okay. Yeah, sorry, I only have notebook. But if we just have the title on the screen, we can't forget about. It's English as well. Yeah. Okay, no problem. Oh, you go to the Karnataka one, Pastor. Just the title, so you can see. Thank you. Yeah, so as you know, the message we are going through is the life of worship. So ನಾವು ಆರಾಧನೆಯ ಜೀವನದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. And there is an introduction that I forgot to give to this message, but the introduction is about why God created us. So ಇವತ್ತು ನಾವು ಈ ಪಾಠದ ಪರಿಚಯವನ್ನ ಬರ್ಕೊಳ್ಳೋಣ. ಆ ಪರಿಚಯ ಏನಂದ್ರೆ ದೇವರು ನಮ್ಮನ್ನ ಏನಕ್ಕಾಗಿ ಸೃಷ್ಟಿ ಮಾಡಿದ್ದಾರೆ ಎಂಬುದಾಗಿ. So for the introduction, point number 1, the title, if you write it down, is called The Purpose of Creating Humans. So ಮೊದಲನೇ ಪಾಯಿಂಟ್ ಏನಂದ್ರೆ ದೇವರು ಮನುಷ್ಯನನ್ನ ಸೃಷ್ಟಿಸಿದ ಉದ್ದೇಶ ಏನು ಅಂತ. And there is a reason why God created us. He didn't just create us to have a next generation and to fill the earth. The true purpose is to give praise and glory to God. ಇಲ್ಲಿ ದೇವರು ಮನುಷ್ಯನನ್ನ ಸುಮ್ಮನೆ ಭೂಮಿಯಲ್ಲಿ ತುಂಬಿಕೊಳ್ಳಲಿ ಅಂತ ಸೃಷ್ಟಿ ಮಾಡಿಲ್ಲ, ಆದ್ರೆ ಆತನನ್ನ ಸ್ತುತಿಸಿ ಆರಾಧಿಸೋದಕ್ಕೋಸ್ಕರ ಸೃಷ್ಟಿ ಮಾಡಿದ್ದಾರೆ. So the first Bible verse we can look at is Ephesians 1:3-6. ಇದಕ್ಕೆ ವಚನ ಎಫೆಸದವರಿಗೆ 1ನೇ ಅಧ್ಯಾಯ 3-6ನೇ ವಚನದಲ್ಲಿ ನೋಡಬಹುದು. So Ephesians 1:3-6. ಎಫೆಸಿ 1ನೇ ಅಧ್ಯಾಯ 3-6 ಓದ್ಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವಾತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರೂ ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗಿಂತ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು
ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು. ಆಮೆನ್. Amen. So it says here that God predestined us to be adopted as the children of Jesus Christ. ಇಲ್ಲಿ 6ನೇ ವಚನದಲ್ಲಿ ಸ್ಪಷ್ಟವಾಗಿ ಹೇಳೋದೇನಂತ ಹೇಳಿದ್ರೆ, ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರ ಮೊದಲೇ ಸಂಕಲ್ಪ ಮಾಡಿದನು ಎಂಬುದಾಗಿ. And why? Why did he predestine us? Why did he choose us? In verse 6, it says, to the praise of his glorious grace, which he has freely given us in the one he loves. ಏನಕ್ಕೋಸ್ಕರ ದೇವರು ನನ್ನನ್ನ ಜಗದುತ್ಪತ್ತಿಗಿಂತ ಮುಂಚೆ ಕ್ರಿಸ್ತನಲ್ಲಿ ಆರಿಸಿ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ, 5ನೇ ವಚನದಲ್ಲಿ ನಾವು ನೋಡ್ತೇವೆ, ಆತನು ತನ್ನ ಕೃಪೆಯನ್ನ ಪ್ರಖ್ಯಾತಿಗೆ ತರಬೇಕು ಅಂತ, ಅಂದ್ರೆ ಆತನ ಆರಾಧನೆಯನ್ನು ಮಾಡಬೇಕು ಅಂತ. So for the praise of his glorious grace, by his glorious grace, he gave us the blessing of salvation through Jesus Christ. ಸೊ ಆ ಒಂದು ದೇವರನ್ನ ನಾವು ಆರಾಧಿಸಬೇಕು, ಸ್ತುತಿಸಬೇಕು ಅಂತಾನೆ ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನ ಆರಿಸಿ ರಕ್ಷಿಸಿದ್ದಾನೆ. And freely given to us in the ones he loves. So it is the free gift of salvation that we didn't deserve to receive salvation, but God gave it to us by his grace. ಮತ್ತು ಆ ರಕ್ಷಣೆ ಅನ್ನೋದು ದೇವರು ಉಚಿತವಾಗಿ ನಮಗೆ ಅನುಗ್ರಹಿಸಿದ್ದಾರೆ. ನಾವು ರಕ್ಷಣೆ ಹೊಂದೋ ಯೋಗ್ಯತೆ ಇಲ್ಲದೆ ಇದ್ರೂ ಕೂಡ ದೇವರೇ ಉಚಿತವಾಗಿ ನಮ್ಮನ್ನ ರಕ್ಷಿಸಿದ್ದಾರೆ. And second Bible verse, Isaiah 43:21. 2ನೇ ವಚನ ಯೆಶಾಯ. So we should all check the Bible, Isaiah 43:21. ಎಲ್ಲರೂ ಬೈಬಲ್ ಇರೋರೆಲ್ಲರೂ ತೆಗೆದು ಅದನ್ನ ದೃಢ ಮಾಡ್ಕೊಡ್ಬೇಕು, ಈ ದೇವ್ರು ಏನಕ್ಕೆ ನಮ್ಮನ್ನ ಸೃಷ್ಟಿ ಮಾಡಿದಾರೆ ಅಂತ ಹೇಳಿ. ಯೆಶಾಯ 43:21 ನಾವು ಓದ್ಕೊಳ್ಳೋಣ. 20ನೇ ವಚನದಲ್ಲಿದೆ, ನನ್ನ ಸ್ತೋತ್ರವನ್ನು ಪ್ರಚಾರಪಡಿಸಲಿ ಎಂದು ನಾನು ಸೃಷ್ಟಿಸಿಕೊಂಡ ಆಪ್ತ ಜನರ ಜಲಪಾನಕ್ಕಾಗಿ ನಾನು ಅರಣ್ಯದಲ್ಲಿ ನೀರನ್ನು ಒದಗಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವನಾದ ಕಾರಣ ನರಿ, ಉಷ್ಟ್ರಪಕ್ಷಿ ಮೊದಲಾದ ಕಾಡು ಮೃಗಗಳು ನನ್ನನ್ನು ಘನಪಡಿಸುವವು. ಆಮೆನ್. Amen. So verse 21, that it says, God formed the people for himself so that they can proclaim his praise. ಸೊ ಇಲ್ಲಿ 20ನೇ ವಚನದಲ್ಲಿ ಹೇಳೋದೇನಂದ್ರೆ, ನನ್ನ ಸ್ತೋತ್ರವನ್ನ ಪ್ರಚಾರಪಡಿಸಲಿ ಎಂದು ನಾನು ಸೃಷ್ಟಿಸಿಕೊಂಡ ಆಪ್ತ ಜನರೆಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. So we were created to give praise and glory to God. We weren't created to live for ourselves and our own selfish desires. ಸೊ ಇಲ್ಲಿ ದೇವರು ನನ್ನನ್ನ ಸೃಷ್ಟಿ ಮಾಡಿರೋದು ದೇವರನ್ನ ಆರಾಧಿಸಬೇಕು, ದೇವರನ್ನ ಸ್ತುತಿಸಬೇಕು ಅಂತಾನೆ ಹೊರತು ನಮ್ಮ ಒಂದು ಸ್ವಂತ ಆಸೆಗಳನ್ನ ಈಡೇರಿಸ್ಕೊಳ್ಳೋದಕ್ಕಲ್ಲ. And in the same chapter, so Isaiah 43 verse 7. ಮತ್ತೆ ಇದೇ 43ನೇ ಅಧ್ಯಾಯದಲ್ಲೇ 7ನೇ ವಚನವನ್ನು ನಾವು ಓದಿಕೊಳ್ಳುವಾಗ ಅದರಲ್ಲೂ ಕೂಡ ನಾವು ನೋಡಬಹುದು, ನನ್ನ ಮಹಿಮೆಗಾಗಿ ನಾನು ಸೃಷ್ಟಿಸಿ ರೂಪಿಸಿ ಉಂಟು ಮಾಡಿದ ನನ್ನ ಹೆಸರಿನವರೆಲ್ಲರನ್ನು ಬರಮಾಡಬೇಕೆಂದು ಅಪ್ಪಣೆ ಕೊಡುವೆನು. ಆಮೆನ್. Amen. So God formed and made us for his glory and he called us by name. ಹೌದು, ದೇವರು ತನ್ನ ಮಹಿಮೆಗಾಗಿ ನಮ್ಮನ್ನ ಸೃಷ್ಟಿಸಿ ಆತನ ಹೆಸರಿಗೋಸ್ಕರ ನಮ್ಮನ್ನ ಆರಿಸಿಕೊಂಡಿದ್ದಾನೆ. So our life, our entire life, whatever we do, through our studies, through our work, all has to give glory to God. ಅಂದ್ರೆ ನಮ್ಮ ಜೀವನದಲ್ಲಿ ನಾವೇನೇ ಕೆಲಸ ಕಾರ್ಯ ಮಾಡಿದ್ರು, ನಾವು ವಿದ್ಯಾಭ್ಯಾಸ ಮಾಡಿದ್ರು, ನಾವು ಮತ್ತೇನೇ ಮಾಡಿದ್ರು, ಎಲ್ಲ ಕಾರ್ಯಗಳಿಂದ ದೇವರ ನಾಮ ಮಹಿಮೆ ಆಗ್ಬೇಕು. And the greatest way to give glory to God is giving the salvation of souls. So giving the name of Jesus Christ to everyone that we meet. ಅತಿ ಹೆಚ್ಚಾಗಿ ನಾವು ದೇವರನ್ನ ಆರಾಧಿಸೋದು, ದೇವರ ನಮ್ಮ ಮಹಿಮೆ ಪಡಿಸೋದು ಅಂದ್ರೆ ಸುವಾರ್ತೆಯನ್ನ ಇತರರಿಗೆ ಸಾರಿ ಅವ್ರನ್ನ ರಕ್ಷಣೆಯಲ್ಲಿ ನಡೆಸೋದು. And there is a spiritual being that tries to hinder our worship. ಈ ಲೋಕದಲ್ಲಿ ಆತ್ಮಿಕ ವ್ಯಕ್ತಿ ಇದ್ದಾನೆ, ಅವನು ಸೈತಾನ. ಅವನು ನಮ್ಮ ಆರಾಧನೆಯನ್ನ ತಡಿಬೇಕು ಅಂತ ನೋಡ್ತಿರ್ತಾನೆ. And we know that Satan was the angel that sinned and rebelled against God because he wanted to be the one that was praised and worshipped instead of God. ಆ ಸೈತಾನನು ಆದಿಯಲ್ಲಿಯೇ ಎಲ್ಲ ಆ ಮಹಿಮೆಯನ್ನ, ಆರಾಧನೆಯನ್ನ ಅವನು ಸ್ವೀಕರಿಸಬೇಕು ಅಂತ ಹೇಳಿ ಎದುರು ನೋಡಿದವನು ಪರಲೋಕದಿಂದ ಕೆಳಗೆ ತಳ್ಳಲ್ಪಟ್ಟವನಾಗಿದ್ದಾನೆಂಬುದಾಗಿ ನೋಡ್ತಾನೆ. So Satan has many methods to steal our worship, especially for the remnants, giving us distraction, making us go on our phone or play games during the time of worship.
ಇಲ್ಲಿ ಸೈತಾನನು ನಮ್ಮ ಆರಾಧನೆನ ಸ್ವೀಕರಿಸಬೇಕು ಅಂತ ಏನೆಲ್ಲ ತಡೆ ಮಾಡ್ತಾನೆ ಗೊತ್ತಾ? ಅದರಲ್ಲೂ ಕೂಡ ಮಕ್ಕಳ ಜೀವನದಲ್ಲಿ ಫೋನ್ ಮೂಲಕ, ಇನ್ನೊಂದ್ರ ಮೂಲಕ, ಗೇಮ್ಸ್ ಆಡೋದ್ರ ಮೂಲಕ ಆ ದೇವ್ರನ್ನ ಆರಾಧನೆ ಮಾಡಬಾರ್ದು ಅಂತ ತಡೆ ಮಾಡ್ತಿರ್ತಾನೆ. Because Satan knows how important worship is, and he knows how important it is that we concentrate during the time of worship. ಯಾಕಂದ್ರೆ ಆ ಆರಾಧನೆ ಎಷ್ಟು ಮುಖ್ಯ ಅನ್ನೋದು ಸೈತಾನಿಗೆ ಗೊತ್ತಿರೋದ್ರಿಂದ ನಾವು ದೇವರ ಮೇಲೆ ಮನಸ್ಸಿಟ್ಟು ಆರಾಧನೆ ಮಾಡಬಾರ್ದು ಅಂತ ಅನೇಕ ರೀತಿಯಲ್ಲಿ ಅವನು ತಡೆ ಮಾಡೋದಕ್ಕೆ ನೋಡ್ತಾನೆ. And there is representative Bible verse where Satan tries to change the object of our worship, Matthew chapter 4. ಇಲ್ಲಿ ನಾವು ನೋಡ್ತೇವೆ ಸೈತಾನನು ಆ ಆರಾಧನೆಯನ್ನ ದೇವ್ರಿಗೆ ಸಲ್ಲದ ಹಾಗೆ ಮಾಡೋದಕ್ಕಾಗಿ ಅದಕ್ಕೆ ಬದಲಾಗಿ ದೇವ್ರ ಬದಲಾಗಿ ನಾವು ಬೇರೆದನ್ನ ಆರಾಧಿಸುವಂತೆ ಪ್ರೇರೇಪಿಸ್ತಾನೆ ಅನ್ನೋದನ್ನ ನೋಡ್ಬೋದು ಮತ್ತಾಯ 4ನೇ ಅಧ್ಯಾಯದಲ್ಲಿ. So let's read Matthew 4:1-10. ಇಲ್ಲಿ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 1ರಿಂದ 10ನೇ ವಚನವನ್ನ ನಾವು ಓದಿಕೊಳ್ಳೋಣ. ಮತ್ತಾಯ 4:1-10 ಓದ್ತೇನೆ. ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು. ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದ ತರುವಾಯ ಆತನಿಗೆ ಹಸಿವಾಯಿತು. ಆಗ ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು, ಆತನು, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ ಅಂದನು. ಆಗ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರೆಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು, ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲೀತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆದದೆಲೆ ಎಂದು ಹೇಳಿದನು. ಅದಕ್ಕೆ ಯೇಸು, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಎಂಬುದಾಗಿ ಸಹ ಬರೆದದೆ ಅಂದನು. ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರೆಕೊಂಡು ಹೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು. ಯೇಸು ಅವನಿಗೆ, ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕೆಂದು ಎಂಬುದಾಗಿ ಬರೆದದೆ ಎಂದು ಹೇಳಿದನು. ಆಮೆನ್. Amen. So this is the time when Jesus was tempted by the devil. ಸೊ ಈ ವಚನಗಳಲ್ಲಿ ಸೈತಾನನಿಂದ ಯೇಸು ಸ್ವಾಮಿ ಶೋಧಿಸಲ್ಪಟ್ಟನೆಂಬುದಾಗಿ ನೋಡ್ತೇವೆ. And this was a time of difficulty because Jesus was in the wilderness and he was fasting. So the devil wanted to. ಈ ಸಮಯದಲ್ಲಿ ಯೇಸು ಸ್ವಾಮಿ 40 ದಿವಸ ಉಪವಾಸದಲ್ಲಿದ್ದಾರೆ ಮತ್ತು ಅರಣ್ಯದಲ್ಲಿದ್ದಾರೆ. ಅಂತಹ ಸಂದರ್ಭದಲ್ಲಿ ಸೈತಾನನು ಶೋಧಿಸ್ತಿದ್ದಾನೆ. So it was very physically difficult for Jesus because remember, Jesus is God, but he is man as well. So he has human feelings. ಯೇಸು ಸ್ವಾಮಿ ದೇವರೇ ಆಗಿದ್ರು ಕೂಡ ಆತನು 100% ಮನುಷ್ಯನಾಗಿ ಬಂದದ್ದರಿಂದ ಮನುಷ್ಯನು ಪಡುವ ಎಲ್ಲ ವೇದನೆ, ನೋವನ್ನ ಆತನು ಹೊಂದುತ್ತಿದ್ದ. So the devil tries to tell Jesus, you are so hungry, so why don't you turn these stones into bread? ಸೊ ಆ ಸೈತಾನನು ಮೊದಲ ಶೋಧಿಸಿದ್ದು ಯಾವ ರೀತಿ ಅಂದ್ರೆ, ನೀನು ದೇವರ ಮಗನ ಅಲ್ವಾ, ನೀನ್ ಯಾಕೆ ಉಪವಾಸವಾಗಿರ್ಬೇಕು, ಈ ಕಲ್ಲನ್ನ ರೊಟ್ಟಿಯನ್ನಾಗಿ ಮಾಡು ಅಂತ ಹೇಳ್ತಾನೆ. But Jesus responds that man shall not live on bread alone, but from the word of God. And this is a Bible verse. This is a word of God taken from Deuteronomy. ಸೊ ಅಲ್ಲಿ ಯೇಸು ಸ್ವಾಮಿ ಕೊಡುವಂತ ಉತ್ತರ ಏನಂದ್ರೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ಆದ್ರೆ ದೇವರ ಬಾಯಿಂದ ಬರುವ ಪ್ರತಿಯೊಂದು ಮಾತಿನಿಂದ ಬದುಕ್ತಾನೆ ಎಂಬುದಾಗಿ ಈ ವಚನವನ್ನ ಯೇಸು ಸ್ವಾಮಿ ಧರ್ಮೋಪದೇಶ ಕಾಂಡ 8:3 ಮಾತನಾಡ್ತಾರೆ. And then again, the devil says, why don't you throw yourself down here? And then the angels will come and save you. But then Jesus replies, do not put the Lord your God to test. ಮತ್ತೆ ಎರಡನೇ ಶೋಧನೆ ಏನು ಅಂತ ಹೇಳಿದ್ರೆ, ಆ ಒಂದು ಪರಿಶುದ್ಧ ಪಟ್ಟಣದ ಎತ್ತರಕ್ಕೆ ದೇವಾಲಯದ ಶಿಖರದ ಮೇಲೆ ಕರ್ಕೊಂಡೋಗಿ ಆ ಸೈತಾನನು ಯೇಸುಸ್ವಾಮಿಗೆ ಹೇಳೋದು, ನೀನು ದೇವರ ಮಗನಾಗಿದ್ರೆ ಕೆಳಕ್ಕೆ ಧುಮುಕು ಅಂತ ಹೇಳ್ಬಿಟ್ಟು. ಆದ್ರೆ ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸುಸ್ವಾಮಿ ಹೇಳ್ತಾರೆ, ಆತನು ನಿನ್ನ ವಿಷಯ ಅಂದ್ರೆ ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಎಂಬುದಾಗಿ. So Jesus again holding to the word in Deuteronomy, he is giving the response through the word of God. ಮತ್ತೆ ಅದನ್ನ ಯೇಸುಸ್ವಾಮಿ ಹಳೆ ಒಡಂಬಡಿಕೆಯಲ್ಲಿ ಧರ್ಮೋಪದೇಶ ಕಾಂಡ 6:16 ವಚನದಿಂದ ಮಾತನಾಡ್ತಾರೆ.
Then finally, the devil says, look at all of this kingdom. Look at everything that I can give you. If you bow down and worship me, I will give it to you. ಮತ್ತೆ ಮೂರನೇದಾಗಿ ಸೈತಾನನು ಯೇಸು ಸ್ವಾಮಿನ ಶೋಧಿಸೋದು ಯಾವ ವಿಷಯಕ್ಕಾದ್ರೆ ಒಂದು ಎತ್ತರವಾದ ಬೆಟ್ಟಕ್ಕೆ ಕರ್ಕೊಂಡೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನ ಮತ್ತು ಅವುಗಳ ವೈಭವವನ್ನ ಯೇಸುವಿಗೆ ತೋರಿಸಿ ಹೇಳೋದೇನಂದ್ರೆ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಾನು ನಿನಗೆ ಕೊಡ್ತೇನೆ ಎಂಬುದಾಗಿ. As we see, Jesus holds to the word again and says, worship the Lord your God only. ಮತ್ತೆ ಯೇಸು ಸ್ವಾಮಿ ವಾಕ್ಯವನ್ನ ಹಿಡಿದು ಮಾತನಾಡೋದೇನಂದ್ರೆ, ಸೈತಾನ್ನೇ ನೀ ತೊಲಗು, ನೀನು ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಅಂತ ಹೇಳ್ತಾನೆ. So Satan gives us a lot of physical temptation, tries to tempt us through the methods of the world. But if we hold on to the word of God, we hold on to the covenant, we don't have to be deceived. ಇಲ್ಲಿ ಸೈತಾನನು ನೋಡಿ ಎಲ್ಲ ಶಾರೀರಿಕವಾದ ವಿಷಯಗಳನ್ನ ಮುಂದೆ ಇಟ್ಟು ಯೇಸು ಸ್ವಾಮಿನ ಶೋಧಿಸ್ತಾ ಇದ್ದ. ಆದ್ರೆ ನಾವು ಕೂಡ ಅಷ್ಟೇ ಶಾರೀರಿಕವಾದ ವಿಷಯಗಳಿಂದ ಹೊರಬಂದು ದೇವರ ವಿಷಯವನ್ನ, ದೇವರ ಒಡಂಬಡಿಕೆನ ಹಿಡ್ಕೊಳ್ಳೋದಾದ್ರೆ ನಾವು ಯಾವುದರಲ್ಲೂ ಕೂಡ ಶೋಧನೆಯಲ್ಲಿ ಬೀಳಲ್ಲ. So we have to really understand, especially from a young age, what is the true purpose of our life and who is the true object of our worship. ಸೊ ನಾವು ಚಿಕ್ಕ ವಯಸ್ಸಿನಿಂದಲೂ ಕೂಡ ನಿಜವಾದ ಆರಾಧನೆ ಅಂದ್ರೆ ಏನು, ಯಾರಿಗೆ ನಾವು ನಿಜವಾಗ್ಲೂ ಆರಾಧಿಸಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. Some people live their entire life trying to earn $1 million or trying to become the most successful person in the world. ಸೊ ತುಂಬಾ ಜನ ಏನಂತ ಹೇಳಿದ್ರೆ, ಒಂದು ಮಿಲಿಯನ್ ಗಟ್ಟಲೆ ಹಣವನ್ನ ಮಾಡಿಕೊಂಡು ಒಂದು ಒಳ್ಳೆ ಯಶಸ್ವಿ ಮನುಷ್ಯನಾಗಿ ಬದುಕಬೇಕು ಅಂತ ನೋಡ್ತಾನೆ. But God's purpose is to give him glory through the salvation of souls. ಆದ್ರೆ ದೇವರು ಎದುರು ನೋಡೋದೇನಂತ ಹೇಳಿದ್ರೆ, ಆತ್ಮಗಳನ್ನ ರಕ್ಷಿಸೋದ್ರ ಮೂಲಕ ದೇವರ ನಾಮ ಮಹಿಮೆ ಪಡಿಸಬೇಕು ಅನ್ನೋದನ್ನೇ ಎದುರು ನೋಡ್ತಾ ಇದ್ದಾನೆ. We know God doesn't need money, God doesn't need success. God wants that one person that truly understands God's true desire. ದೇವ್ರಿಗೇನೋ ಹಣನೋ ಆಸ್ತಿನೋ ಬೇಕಾಗಿಲ್ಲ. ದೇವ್ರಿಗೆ ಬೇಕಾಗಿರೋದು ನಾಶವಾಗ್ತಿರುವಂತಹ ಆತ್ಮಗಳು ದೇವ್ರ ರಾಜ್ಯದ ಕಡೆ ಬರ್ಬೇಕು ಅನ್ನೋದೇ. And the person who has the true life of worship, the person who knows who they are worshiping and how important and how blessed they are to be saved. ಮತ್ತು ಆ ವ್ಯಕ್ತಿಗಳು ನಾವು ರಕ್ಷಣೆ ಹೊಂದೋದು, ರಕ್ಷಣೆ ಹೊಂದಿ ದೇವರ ನಾಮವನ್ನು ಮಹಿಮೆ ಪಡಿಸುವಂತದ್ದು, ಆ ರಕ್ಷಣೆ ಒಂದು ಆಶೀರ್ವಾದ ಎಷ್ಟು ಪ್ರಾಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋದೇ ದೇವರ ಆಸೆ. So point number 2 from the introduction is the blessing of salvation. ಮತ್ತೆ ಪರಿಚಯದಲ್ಲಿ ಎರಡನೇದಾಗಿ ನಾವು ನೋಡೋದಾದ್ರೆ ರಕ್ಷಣೆಯ ಆಶೀರ್ವಾದ ಎಂಬುದಾಗಿ. And worship and prayer within the gospel. ಮತ್ತು ಸುವಾರ್ತೆ ಒಳಗಡೆ ಆರಾಧನೆ ಮತ್ತು ಪ್ರಾರ್ಥನೆ. So first Bible verse, 2 Corinthians 5:17. ಇಲ್ಲಿ 2 ಕೊರಿಂಥದವರಿಗೆ 2 Corinthians 5:17. 5:17 ನಾವು ಓದ್ಕೊಳ್ಳೋಣ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು. ಆಮೆನ್. Amen. So what is the true meaning of salvation? The true meaning is that we are the new creation inside of Christ. ಸೊ ಇಲ್ಲಿ ರಕ್ಷಣೆ ಆಶೀರ್ವಾದ ಏನು ಅಂತ ಹೇಳಿದ್ರೆ, ನಾವು ಕ್ರಿಸ್ತನೊಳಗಡೆ ನೂತನ ಸೃಷ್ಟಿಯಾಗಿದ್ದೇವೆ. So in our old life, when we didn't know Christ, our object of worship was the worldly things, money, success, but we are the new creation. So we have to renew our object of worship. ನಾವು ಹಳಬರಾಗಿದ್ದಾಗ ನಮ್ಮ ಒಂದು ಆರಾಧನೆಯ ಮೂಲ ಏನಾಗಿತ್ತು ಅಂದ್ರೆ ಹಣ ಆಗಿತ್ತು, ಆಸ್ತಿ ಆಗಿತ್ತು, ಯಶಸ್ಸಾಗಿತ್ತು, ಈ ಲೋಕದ ವಿಷಯಗಳಾಗಿತ್ತು. ಆದ್ರೆ ಈಗ ನಾವು ಹೊಸ ಸೃಷ್ಟಿಯಾಗಿದ್ದೇವೆ. ಹಾಗಾಗಿ ನಮ್ಮ ಆರಾಧನೆಯ ಮೂಲ ಕ್ರಿಸ್ತನು ಮಾತ್ರ. And every day we can become the new creation. So if you feel like there's something you need to renew, you can renew it at this time through your everyday worship. ಸೊ ನಾವು ಪ್ರತಿದಿನ ಹೊಸಬರಾಗೋದಕ್ಕೆ ಅವಕಾಶಗಳಿದೆ. ಒಂದೇ ಸಲಿಗೆ ನಾವು ಪ್ರತಿಯೊಬ್ರು ಬದಲಾಗೋದಕ್ಕೆ ಸಾಧ್ಯ ಇಲ್ಲ. ಕ್ರಿಸ್ತನಲ್ಲಿ ಇದ್ದುಕೊಂಡು ವಾಕ್ಯವನ್ನು ಕೇಳ್ತಾ ಹಂತವಾಗಿ ಯಾವ್ಯಾವ ವಿಷಯದಲ್ಲಿ ನಾವು ಬದಲಾಗಬೇಕು ಆ ವಿಷಯದಲ್ಲಿ ಬದಲಾಗಬೇಕಾಗಿದೆ. So every day we have to enjoy the kingdom of God. Every day we have to spiritually grow up inside of the gospel. ಸೊ ಪ್ರತಿದಿನ ನಾವು ದೇವರ ರಾಜ್ಯವನ್ನ ಆನಂದಿಸಬೇಕು, ಮತ್ತೆ ಪ್ರತಿದಿನ ನಾವು ಆತ್ಮಿಕವಾದ ವಿಷಯದಲ್ಲಿ ದೇವರಲ್ಲಿ ಬೆಳಿಬೇಕು. So as a new creation, we have to restore our relationship with God. ನೂತನ ಸೃಷ್ಟಿಗಳಾಗಿ ನಾವು ದೇವರ ಜೊತೆಗಿನ ಸಂಬಂಧವನ್ನ ಮರುಸ್ಥಾಪನೆ ಮಾಡಬೇಕು. So let's read 1 Peter 2:2.
1 ಪೇತ್ರ 2:2 ಓದೋಣ. ಎಲ್ಲಾ ತರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ. ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. ಕರ್ತನು ದಯಾಳುವೆಂದು ನೀವು ಅನುಭವದಿಂದ ತಿಳಿದುಕೊಂಡಿದ್ದೀರಲ್ಲವೋ. ಆಮೆನ್. Amen. So as a new creation, we are like a newborn baby, and we have to drink the spiritual milk, that is the word of God. ಈ ವಚನವನ್ನು ಅರ್ಥ ಮಾಡ್ಕೊಳ್ಳಿ. 1 ಪೇತ್ರ 2:2 ಕ್ರಿಸ್ತನಲ್ಲಿ ಹುಟ್ಟಿರುವಂತ ನಾವು ಹೊಸ ಸೃಷ್ಟಿಗಳಾಗಿದ್ದೇವೆ. ಹೊಸ ಸೃಷ್ಟಿ ಅಂದ್ರೆ ಹಸುಗೂಸುಗಳಾಗೆ ಚಿಕ್ಕ ಮಕ್ಕಳಂತೆ ಇದ್ದೇವೆ. ಹಾಗಾಗಿ ನಾವು ಪರಮಾರ್ಥಿಕವಾದಂತಹ ಶುದ್ಧ ಹಾಲನ್ನ ನಾವು ಕುಡಿಬೇಕು ಅಂತ ನೋಡ್ತೀವಿ. So just like a baby needs milk to grow physically, we need the word of God to grow spiritually. ಸೊ ಆ ಮಕ್ಕಳಿಗೆ, ಹೊಸದಾಗಿ ಹುಟ್ಟಿರುವಂತ ಮಕ್ಕಳಿಗೆ ಶುದ್ಧ ಹಾಲು ಎಷ್ಟು ಮುಖ್ಯನೋ ಬೆಳೆಯೋದಕ್ಕೆ, ಅಷ್ಟೇ ದೇವರಲ್ಲಿ ಹೊಸದಾಗಿ ಬಂದಿರೋರಿಗೆ ಶುದ್ಧ ಸುವಾರ್ತೆ ಅನ್ನೋದು ಕೂಡ, ದೇವರ ವಾಕ್ಯ ಅನ್ನೋದು ಕೂಡ ಅಷ್ಟೇ ಮುಖ್ಯ. And we read in Matthew 4 as well that Jesus said we have to live by the word of God, not by bread alone. ಮತ್ತೆ ಮತ್ತಾಯ 4ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿಯ ಶೋಧನೆಗಳ ಬಗ್ಗೆ ನಾವು ನೋಡಿದಾಗ ಅದ್ರಲ್ಲಿ ತಿಳ್ಕೊಂಡಿದ್ವಿ, ಅಂದ್ರೆ ರೊಟ್ಟಿ ತಿಂದ ಮಾತ್ರದಿಂದ ಅಲ್ಲ, ದೇವರ ವಾಕ್ಯದಿಂದ ನಾವು ಬದುಕಬಹುದು ಅಂತ ನೋಡಿದ್ವಿ. So remember, our spirit needs spiritual milk every single day so that we can be revived and we can grow very strong in our faith. ಮಗುಗೆ ಹೇಗೆ ಶುದ್ಧ ಹಾಲು ಪ್ರತಿದಿನ ಬೇಕೋ, ಅದೇ ರೀತಿಯಲ್ಲಿ ಕ್ರಿಸ್ತನಲ್ಲಿರುವಂತ ನಮಗೂ ಕೂಡ ಶುದ್ಧವಾದ ದೇವರ ವಾಕ್ಯ ಪ್ರತಿದಿನ ಬೇಕು ಅನ್ನೋದನ್ನ ಮರಿಬೇಡಿ. And the next Bible verse, 1 Corinthians 10:3-4. ಮತ್ತೆ 1 Corinthians 10:3-4. 1 ಕೊರಿಂಥ 10:3-4 ಓದ್ಕೊಳ್ಳೋಣ. ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು, ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ. Amen. So they drank from the spiritual rock, that is Christ. ಸೊ ಅವರು ಆ ಒಂದು ದೈವಿಕವಾದ ಬಂಡೆಯೊಳಗಿಂದ ಆ ನೀರನ್ನ ಕುಡಿದ್ರು ಅಂತ. ಆ ಬಂಡೆ ಯಾರು ಅಂತ ಹೇಳಿದ್ರೆ ಕ್ರಿಸ್ತನ್ ಎಂಬುದಾಗಿ ನಾವು ನೋಡ್ತೇವೆ. So we really have to have the faith like a rock. ಅಂದ್ರೆ ನಮ್ಮ ನಂಬಿಕೆ ಕೂಡ ಬಂಡೆಯ ಹಾಗೆ ಬಲವಾಗಿರಬೇಕು. And the method to have faith like a rock is to have victory in worship. ಸೊ ಈ ಬಂಡೆಯಂತೆ ನಮ್ಮ ನಂಬಿಕೆ ಬಲವಾಗಿರ್ಬೇಕು ಅಂತ ಹೇಳಿದ್ರೆ ನಾವು ಆರಾಧನೆಯಲ್ಲಿ ಜಯ ಹೊಂದುವವರಾಗಿರ್ಬೇಕು. And for remnants, it's really important to have the concentration. And I'm very thankful that when I came to India, I saw the remnants concentrating very well and writing the message. ಸೊ ಉಳಿದವರಾಗಿರುವಂತ ನಾವು ದೇವರ ವಾಕ್ಯದ ಕಡೆಗೆ ಆರಾಧನೆಯಲ್ಲಿ ಒಂದು ಗಮನ ಇಡಬೇಕು. ನಾನು ಭಾರತ ದೇಶಕ್ಕೆ ಬಂದಾಗ ತುಂಬಾ ಜನ ಮಕ್ಕಳು ತುಂಬಾ ಚೆನ್ನಾಗಿ ವಾಕ್ಯದ ಕಡೆ ಗಮನ ಇಟ್ಟು ಕೇಳಿ ಬರ್ಕೊಳ್ತಾ ಇದ್ರು. ನನಗೆ ಸಂತೋಷ ಆಯ್ತು. If we're listening, but then we look at our phone to chat to our friend, or we talk to the person sitting next to us, our worship is all being broken up. ಒಂದು ವೇಳೆ ನಾವು ಚರ್ಚಲ್ಲಿ ಕೂತ್ಕೊಂಡು ಫೋನ್ ನೋಡ್ಕೊಂಡು ಸ್ನೇಹಿತರ ಜೊತೆ ಮಾತಾಡ್ಕೊಂಡು ಇದ್ರೆ ನಾವು ನಿಜವಾಗ್ಲೂ ದೇವರನ್ನ ಆರಾಧನೆ ಮಾಡೋದಕ್ಕೆ, ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗುವುದಿಲ್ಲ. But when we really have when we have assurance, we are truly giving worship to God, we have to have correct attitude inside of worship. ನಾವು ನಿಜವಾಗ್ಲೂ ದೇವರನ್ನ ಸರಿಯಾಗಿ ಆರಾಧನೆ ಮಾಡ್ಬೇಕು ಅಂದ್ರೆ ಸರಿಯಾದ ವರ್ತನೆ ಇರಬೇಕು, ಒಂದು ಆಟಿಟ್ಯೂಡ್ ಅನ್ನೋ ಸರಿ ಇರಬೇಕು ಆರಾಧನೆಯಲ್ಲಿ. And that is because we are the spiritual summit, we're the spiritual leaders to save this age. ಸೊ ನೀನು ನಾನು ಈ ಲೋಕವನ್ನ, ಈ ಯುಗವನ್ನ ರಕ್ಷಿಸೋದಕ್ಕೆ ಆತ್ಮಿಕ ನಾಯಕರುಗಳಾಗಿದ್ದೇವೆ. We also have to save the next generation. So the younger generation coming after you, they are watching us. We have to give them good example. ಸೊ ಮುಂದಿನ ಪೀಳಿಗೆಯನ್ನು ಕೂಡ ನಾವು ರಕ್ಷಿಸೋರಾಗಬೇಕು. ಆ ಮುಂದಿನ ಪೀಳಿಗೆ ನಮ್ಮನ್ನ ಗಮನಿಸ್ತಾ ಇದೆ, ನಾವೇನ್ ಮಾಡ್ತೀವೋ ಅವ್ರು ಕೂಡ ಅದನ್ನೇ ಮಾಡ್ತಾರೆ. As well, inside of the blessing of salvation, we can restore a lot of our relationships. ಮತ್ತೆ ಆ ಒಂದು ಸುವಾರ್ತೆಯ ಆಶೀರ್ವಾದದೊಳಗಡೆ ನಾವು ದೇವರೊಂದಿಗಿನ ಒಂದು ಸಂಬಂಧವನ್ನ ಮರುಸ್ಥಾಪನೆ ಮಾಡ್ಕೊಳ್ಬಹುದು. So sometimes in the family or in the friends as well, we can break a lot of our relationships, have fights or have problems over small incidents. ನಮ್ಮ ಸ್ನೇಹಿತರ ಮಧ್ಯೆ, ಸಂಬಂಧಿಕರ ಮಧ್ಯೆ, ಕುಟುಂಬಸ್ಥರ ಮಧ್ಯೆ
ನಾವು ಜಗಳ ಆಡಿ ಅನೇಕ ಸಂಬಂಧಗಳನ್ನ ಮುರ್ಕೊಂಡಿರ್ತೀವಿ. But when we restore worship and we restore ourselves, we can restore our relationship with other people. ನಾವು ಯಾವಾಗ ದೇವರ ಜೊತೆಗೆ ನಮ್ಮ ಸಂಬಂಧವನ್ನ ಸರಿಪಡಿಸ್ಕೊಳ್ತೀವೋ, ಆರಾಧನೆಯನ್ನ ಸರಿಪಡಿಸ್ಕೊಳ್ತೀವೋ, ಆಗ ಖಂಡಿತವಾಗ್ಲೂ ಕೂಡ ನಮ್ಮನ್ನ ನಾವು ಮರುಸ್ಥಾಪನೆ ಮಾಡ್ಕೋಬಹುದು, ಮತ್ತೆ ನಮ್ಮ ಸಂಬಂಧಗಳನ್ನ ಕೂಡ ಬಲಪಡಿಸ್ಕೊಳ್ಬಹುದು. And the reason we restore our relationship is not just so we can be nice to them and be their friend, but God wants to turn that meeting into a blessed meeting. ಮತ್ತೆ ನಾವೇನೋ ಅವ್ರ ಜೊತೆ ಚೆನ್ನಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ದೇವರನ್ನ ಭೇಟಿ ಆಗ್ಬೇಕು ಅನ್ನೋದು ಮುಖ್ಯ. And the blessed meeting is the meeting with the evangelist. So we have to save that person. We have to save everyone that we meet. ಒಂದು ಸಂತೋಷಕರವಾದ ಒಂದು ಭೇಟಿ ಯಾವುದು ಅಂದ್ರೆ ಸತ್ಯ ಸುವಾರ್ತೆ ತಿಳ್ಕೊಂಡಿರುವಂತ ಸೇವಕರನ್ನ ಅಥವಾ ಸುವಾರ್ತಿಕರನ್ನ ನಾವು ಭೇಟಿಯಾಗೋದೇ ನಿಜವಾದ ಒಂದು ಆಶೀರ್ವಾದ. As well, we have to have the true center of our heart. So the true center of our heart is focused on Christ and the covenant. ಮತ್ತೆ ನಮ್ಮ ಹೃದಯದ ಕೇಂದ್ರ ಭಾಗದಲ್ಲಿ ಇರಬೇಕಾಗಿರೋದು ಆರಾಧನೆ, ಕ್ರಿಸ್ತನ ಮೇಲೆ ಕೇಂದ್ರೀಕೃತವಾಗಿರಬೇಕು. Why did people like the 7 remnants in the Bible have true success? It's not because they were amazing and they had a lot of skills, a lot of talent, but they held on to God's covenant. ಸತ್ಯವೇದದಲ್ಲಿರುವಂತಹ ಅನೇಕ ವ್ಯಕ್ತಿಗಳು ಅವರು ಯಶಸ್ಸು ಗಳಿಸಿದ್ದು, ಅವರು ಅನೇಕ ಸಾಧನೆಗಳನ್ನ ಮಾಡಿದ್ದು, ಅವರೇನೋ ತುಂಬಾ ಚೆನ್ನಾಗಿದ್ರು, ತುಂಬಾ ಜ್ಞಾನ ಇತ್ತು, ತುಂಬಾ ಬಲ ಇತ್ತು ಅಂತ ಅಲ್ಲ, ಅವರು ದೇವರನ್ನ ಸರಿಯಾಗಿ ಆರಾಧನೆ ಮಾಡೋದನ್ನ ಕಲ್ತ್ಕೊಂಡಿದ್ರು. For example, when we look at Joseph and his brothers, Joseph held on to the covenant to the point that he had dreams about world evangelization. ಇಲ್ಲಿ ಯೋಸೇಫ ಮತ್ತು ಅವನ ಅಣ್ಣ ತಮ್ಮದ್ರ ಬಗ್ಗೆ ನೋಡೋದಾದ್ರೆ, ಯೋಸೇಫನು ಲೋಕ ಸುವಾರ್ತೀಕರಣ ಮಾಡುವಷ್ಟರ ಮಟ್ಟಿಗೆ ಅವನು ಕನಸು ಕಾಣ್ತಾನೆ. Joseph's brothers had nothing to do with the covenant. They didn't have that vision and that desire to live for God's plan. ಆದ್ರೆ ಯೋಸೇಫನ ಅಣ್ಣ ತಮ್ಮಂದರಿಗೆ ಆ ದೇವರ ಲೋಕ ಸ್ವಾರ್ಥೀಕರಣಕ್ಕೋಸ್ಕರನೋ ದೇವರ ಒಡಂಬಡಿಕೆಗೋಸ್ಕರ ಬದುಕಬೇಕು ಅನ್ನೋದ್ರ ಬಗ್ಗೆ ಯಾವ ಆಲೋಚನೆಯೂ ಇಲ್ಲ, ಆಸೆನೂ ಇರಲಿಲ್ಲ. So among all of the 12 brothers, God used Joseph because Joseph is the one that held on to God's will and desire and plan for the age. ಯಾಕೋಬನ 12 ಮಂದಿ ಮಕ್ಕಳಲ್ಲಿ ದೇವರು ಯೋಸೇಫನನ್ನ ಮಾತ್ರ ಉಪಯೋಗಿಸಿಕೊಂಡ ಕಾರಣ ಅವನು ಮಾತ್ರನೇ ದೇವರ ಒಡಂಬಡಿಕೆಯನ್ನು ಹಿಡ್ಕೊಂಡಿದ್ದ. So remnants, you really have to pray, Lord, how can my life be used for world evangelization, and have a factual dream and vision. ಅದಕ್ಕೆ ನೀನು ನಾನು ಕೂಡ ಪ್ರಾರ್ಥನೆ ಮಾಡೋರಾಗಿರ್ಬೇಕು. ದೇವರೇ, ಲೋಕ ಸುವಾರ್ಥೀಕರಣಕ್ಕೋಸ್ಕರ ನಾನು ಹೇಗೆ ಉಪಯೋಗವಾಗಲಿ, ಅದ್ರ ಕುರಿತಾದ ಕನಸು ದರ್ಶನವನ್ನ ನನಗೆ ಕೊಡು ಅಂತ. And then let's read Colossians 3:1-3. ಕೊಲೊಸ್ಸದವರಿಗೆ 3:1-3 ಓದೋಣ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನರೂಢನಾಗಿದ್ದಾನೆ. ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಯಾಕಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿರ್ತದೆ. Amen. So we are raised up with Christ now, and it says that we have to set our minds on things above, not the earthly things. ಇಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳುವಂತದ್ದು ಏನಂದ್ರೆ, ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟವರಾಗಿದ್ದೀರಾ ಅಂತ. ಹಾಗಾಗಿ ನೀವು ಇನ್ನ ಈ ಲೋಕದಲ್ಲಿರೋದನ್ನೆಲ್ಲ ಹುಡುಕ್ಬೇಕಾಗಿರೋದು ಮೇಲೆ ಇರುವುದನ್ನು ಹುಡುಕ್ಬೇಕು ಅಂತ. So in this world, there are many trends, there are many events, different things happening every year. It's changing, but what we have to set our mind on are the heavenly things that are eternal and never change. ಈ ಭೂಲೋಕದಲ್ಲಿ ಅನೇಕ ವಿಷಯಗಳು ಬದಲಾಗ್ತಾ ಇದೆ, ಅನೇಕ ಜನರು ಬದಲಾಗ್ತಾ ಇದ್ದಾರೆ, ಅನೇಕ ಪರಿಸ್ಥಿತಿಗಳು ಬದಲಾಗ್ತಾ ಇದೆ. ಆದ್ರೆ ಬದಲಾಗುವಂತ ಈ ಲೋಕದ ಮೇಲೆ ಅಲ್ಲ ನಾವು ಮನಸ್ಸಿಡಬೇಕಾಗಿರೋದು, ಎಂದಿಗೂ ಬದಲಾಗದಿರುವಂತಹ ದೇವರ ರಾಜ್ಯದ ಮೇಲೆ ನಾವು ಮನಸ್ಸಿಡ್ಬೇಕು. So Apostle Paul, he said that I have many things that I can boast about, but I consider them all rubbish. ಪೌಲನು ಹೇಳ್ತಾನೆ, ನನ್ನನ್ನು ನಾನು ಹೆಚ್ಚಿಸಿಕೊಳ್ಳೋದಕ್ಕೆ, ಗರ್ವ ಪಡೋದಕ್ಕೆ ಅನೇಕ ವಿಷಯಗಳಿದೆ, ಆದ್ರೆ ಅವು ಎಲ್ಲವುಗಳನ್ನ ನಾನು ಕಸ ಅಂತ ಎಣಿಸ್ತೇನೆ. He said it's rubbish because it is no benefit for the gospel. ಅವನು ಯಾಕೆ ಎಲ್ಲವನ್ನ ಈ ಲೋಕದಲ್ಲಿ ಉಪಯೋಗವಾಗುವುದನ್ನ ಕಸ ಅಂತ ಎಣಿಸ್ದ ಅಂದ್ರೆ, ಅದು ಸುವಾರ್ತೆಗೆ ಏನು ಸಂಬಂಧನೇ ಇರ್ಲಿಲ್ಲ ಅದಕ್ಕೆ. And he said, I only want to concern myself, I only want to think about the things of heaven that are eternal. ನಾನು ನನ್ನ ಬಗ್ಗೆ ಆಲೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ದೇವರ ಬಗ್ಗೆ, ದೇವರ ರಾಜ್ಯದ ಬಗ್ಗೆನೆ
ತುಂಬಾ ಮುಖ್ಯವಾಗಿ ಯೋಚನೆ ಮಾಡ್ತೀನಿ ಅಂತ ತೀರ್ಮಾನ ಮಾಡ್ಕೊಂಡಿದ್ದ. So Paul, he knew Christ so deeply, he was so rooted in the gospel. So even though he went to prison, he was beaten, people persecuted him, it didn't matter. ಪೌಲ ಎಷ್ಟರ ಮಟ್ಟಿಗೆ ಸುವಾರ್ತೆಯಲ್ಲಿ ಬೇರೂರಿದ್ದ ಅಂತ ಹೇಳಿದ್ರೆ, ಅವನನ್ನ ಸೆರೆಮನೆಗೆ ಹಾಕಿದ್ರು, ಹೊಡೆದ್ರು, ಅವಮಾನ ಪಡಿಸಿದ್ರು, ಏನೇ ಮಾಡಿದ್ರು ಕೂಡ ಅದ್ಯಾವುದು ಅವನಿಗೆ ಮುಖ್ಯ ಆಗ್ಲಿಲ್ಲ. Same for us. If we know who we are, if we know our calling for this age to save this world, then we don't have to be shaken no matter what happens. ಪೌಲನ ಹಾಗೇನೆ ನಾನು ನೀನು ಸುವಾರ್ತೆಯಲ್ಲಿ ಬಲವಾಗಿ ನಿಂತುಕೊಳ್ಳುವಾಗ ಈ ಲೋಕದಲ್ಲಿ ನಮ್ಗೆ ಏನೇ ಎದುರಾದ್ರೂ, ಏನೇ ಸಮಸ್ಯೆಗಳಾದ್ರೂ ಅದ್ಯಾವುದು ಕೂಡ ವಿಷಯವಾಗೋಲ್ಲ. So remnants, you always have to have your personal summit time to meditate on the word and to pray. ಹಾಗಾಗಿ ಇಲ್ಲಿರುವಂತ ನೀವೆಲ್ಲರೂ ಕೂಡ ನಿಮ್ಮದೇ ಆದಂತಹ ಸಮಯ ಇರ್ಬೇಕು, ಆತ್ಮಿಕ ಶಿಖರದ ಸಮಯ. ಆ ಸಮಯದಲ್ಲಿ ನೀನು ವಾಕ್ಯವನ್ನು ಓದಿ ಪ್ರಾರ್ಥನೆ ಮಾಡುವಂತದ್ದಾಗಿರ್ಬೇಕು. If you don't have the personal time, unfortunately, you cannot be the spiritual summit. ನೀನು ಪ್ರಾರ್ಥನೆ ಮಾಡ್ತಿಲ್ಲ, ವಾಕ್ಯ ಓದ್ತಿಲ್ಲ ಅಂದ್ರೆ ಆತ್ಮಿಕ ಶಿಖರವಾಗಿ ನೀನು ಮಾರ್ಪಡಕ್ ಸಾಧ್ಯ ಇಲ್ಲ. Just like anything in this world, you have to give your time and effort and energy to go into the gospel. ಈ ಲೋಕದಲ್ಲಿ ಬೇರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀನು ಪ್ರಾರ್ಥನೆ ಆರಾಧನೆಗೆ ಸಮಯ ಕೊಡು. ಅದರ ಮೂಲಕನೇ ಈ ಲೋಕದಲ್ಲಿ ನೀನು ಜಯಶಾಲಿಯಾಗಿ ನಿಲ್ಲಕ್ ಸಾಧ್ಯ ಆಗುತ್ತೆ. And when you do, you will see God's great evidence working in your life. ಸೊ ಆ ರೀತಿ ನೀನು ಮಾಡುವಾಗ ದೇವರ ಕಾರ್ಯಗಳು ನಿನ್ನ ಜೀವನದಲ್ಲಿ ನಡೆಯೋದನ್ನ ನೀನು ನೋಡ್ತೀಯ. So let's conclude today with a prayer. ಪ್ರಾರ್ಥನೆಯೊಂದಿಗೆ ಮುಗಿಸ್ಕೊಳ್ಳೋಣ, ಸಮಯ ಆಯ್ತು. ನಮ್ಮನ್ನ ಬಹಳವಾಗಿ ಪ್ರೀತಿಸುವಂತ ತಂದೆಯ ದೇವರೇ, ಕೊಟ್ಟಂತ ಈ ಸಮಯಕ್ಕಾಗಿ, ವಾಕ್ಯಕ್ಕಾಗಿ ಸ್ತೋತ್ರ ಮಾಡ್ತೇವೆ. ವಾಕ್ಯ ಕೊಟ್ಟ ನಿನ್ನ ಮಗಳನ್ನ ಆಶೀರ್ವದಿಸು, ನಮ್ಮೆಲ್ಲನ್ನ ಬಲಪಡಿಸಿ, ನಿಮಗೋಸ್ಕರ ಸಾಕ್ಷಿಯಾಗಿ ನಿಲ್ಲಿಸು. ಅಪ್ಪ ದೇವರೇ, ನಿಮ್ಮ ಆತ್ಮಿಕ ಶಿಖರವನ್ನು ನಾವು ನಿಲ್ಲಲು ಸಹಾಯ ಮಾಡಿ. ಕ್ರಿಸ್ತನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೆನ್. Amen.